ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್, ಅವ್ರು ನಿಮ್ಮ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಏನೆಲ್ಲ ಫೀಲ್ ಮಾಡ್ತಾ ಇದ್ದಾರೆ, ಅವರ ಒಂದು ಡೀಪೆಸ್ಟ್ ಫೀಲಿಂಗ್ಸ್ ಏನು ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಅವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಮಂತ್ರ, ಸ್ವಿಚ್ ವರ್ಡ್ಸ್, ಸ್ಪೆಲ್ಸ್ ರಿಲೇಟೆಡ್ ಟು ಮ್ಯಾನಿಫೆಸ್ಟೇಷನ್, ನಿಮಗೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನಮ್ಮ ಹೊಸ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಈ ಫಿಲ್ಮ್ನ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನ 3 ಬಾರಿ ತಗೊಳ್ಳಿ, ಸೊ ದಟ್ ನೀವು ಅವರ ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ಹೇ ಡಿವೈನ್ ಗೈಡೆನ್ಸ್, ಹೇ ಡಿವೈನ್ ಏಂಜಲ್ಸ್, ಹೇ ಯೂನಿವರ್ಸ್, ಹೆಲ್ಪ್ ಮಿ ಟು ಗೈಡ್, ಹೆಲ್ಪ್ ಮಿ ಟು ಗೈಡ್, ಹೆಲ್ಪ್ ಮಿ ಟು ಗೈಡ್. ಓಕೆ, ಇಲ್ಲಿ ಕೆಲವರು ಆಂಜನೇಯನ ಭಕ್ತರಿದ್ದೀರಾ. ಕೇಸರಿ ನಂದನ. ಓಕೆ, ಐ ಆಮ್ ಗೆಟಿಂಗ್ ದಟ್ ಎನರ್ಜಿ. ಕೇಸರಿ ನಂದನ, ಇಟ್ ಮೀನ್ಸ್ ನೀವು ಆಂಜನೇಯನ ಬಲವಾಗಿ ನಂಬ್ತೀರಾ. ಏನೇ ವಿಷ್ ಬೇಕಾದ್ರೂ ಅವ್ರನ್ನ ನೀವು ಕೇಳ್ತೀರಾ. ಸೊ ಬಲವಾಗಿ ನೀವು ಅವರನ್ನ ನಂಬೋದ್ರಿಂದ ನೀವು ತುಂಬಾ ಪ್ರೊಟೆಕ್ಟ್ ಆಗಿದ್ದೀರಾ ಅಂತ ಹೇಳ್ಬಹುದು. ಆಸ್ ನಿಮ್ಮ ಪರ್ಸನ್ ಎನರ್ಜೀಸ್ ಇಲ್ಲಿ ನೋಡೋದಾದ್ರೆ, ಈ ವ್ಯಕ್ತಿ ತುಂಬಾ ಒಂದು ಡೆಸ್ಪ್ರೇಷನ್ ಅಲ್ಲಿದ್ದಾರೆ, ಒಂದು ಒತ್ತಡದಲ್ಲಿ ಇದ್ದಾರೆ ಅಂತ ಹೇಳ್ಬಹುದು. ನಿಮ್ಮ ವಿಚಾರದಲ್ಲಿ ತುಂಬಾ ನೆಗೆಟಿವ್ ಆಗಿದ್ದಾರೆ ಅಂತ ಹೇಳ್ಬಹುದು. ನೆಗೆಟಿವ್ ಥಿಂಕಿಂಗ್ ಅನ್ನೋದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಅಂಡ್ ಸಮ್ವೇರ್ ಈ ವ್ಯಕ್ತಿ ನಿಮ್ಮ ಬಗ್ಗೆ ಹೇಳ್ತಾ ಇರೋದು, ನೀವು ಅವ್ರನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದೀರಾ, ನೀವು ಅವ್ರನ್ನ ಹೇಗ್ ಬೇಕೋ ಹಾಗೆ ನಡೆಸ್ಕೊಳ್ತಾ ಇದ್ದೀರಾ. ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ನೀವು ಅವ್ರನ್ನ ನಡೆಸ್ಕೊಳ್ತಾ ಇದ್ದೀರಾ. ಅವ್ರಿಗೆ ಯಾವುದೇ ರೀತಿಯ ಒಂದು ರೆಸ್ಪೆಕ್ಟ್ ಅನ್ನೋದನ್ನ, ಮರ್ಯಾದೆ ಅನ್ನೋದನ್ನ ನೀವು ಕೊಡೋದಿಲ್ಲ. ತುಂಬಾ ಅಪಮಾನಗಳನ್ನ ಮಾಡ್ತೀರಾ ಅಂತ ಈ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ. ಮೈಟ್ ಬಿ ನೀವು ಇಲ್ಲಿ ತುಂಬಾ ಚೇಂಜ್ ಆಗಿದ್ದೀರಾ. ಇಟ್ ಮೀನ್ಸ್ ನೀವು ಸೆಲ್ಫ್ ಜರ್ನಿಯಲ್ಲಿ, ಸೆಲ್ಫ್ ಲವ್ ಜರ್ನಿಯಲ್ಲಿ ನೀವು ಹೋಗ್ತಾ ಇರೋ ಕಾರಣ, ಅಫ್ಕೋರ್ಸ್ ಈ ಒಂದು ವ್ಯಕ್ತಿಯ ಮೈಂಡ್ಸೆಟ್ ನೆಗೆಟಿವ್ ಇರೋ ಕಾರಣ ನಿಮ್ಮ ಹೈ ವೈಬ್ರೇಷನ್ಸ್ನ ಅವರು ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅದನ್ನ ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ. ಮುಂಚೆ ನೀವು ತುಂಬಾ ಪ್ಲೀಸಿಂಗ್ ಎನರ್ಜಿನಲ್ಲಿದ್ರಿ, ತುಂಬಾ ಹಿಂದೆ ಹೋಗ್ತಾ ಇದ್ರಿ. ನೀವೇ ನಿಮ್ಮ ತಪ್ಪಿಲ್ಲ ಅಂದ್ರೂ ಸಾರಿ ಕೇಳೋದು, ಇಲ್ಲ ಅಂದ್ರೂ ನೀವೇ ಹೋಗಿ ಮೀಟ್ ಆಗೋದು, ನೀವೇ ಎಲ್ಲವನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳೋದು. ಅಂಡ್ ಒನ್ ಟೈಮಲ್ಲಿ ನೀವು ಇವರ ತಪ್ಪುಗಳನ್ನ ನೀವು ಎತ್ತಿ ತೋರಿಸಿದ್ದೀರಾ. ದಟ್ ನೀನು ಹೀಗೆ ಮಾಡ್ತಾ ಇದ್ದೆ, ಹಾಗೆ ಮಾಡ್ತಾ ಇದ್ದೆ, ಇದರಿಂದ ಹೀಗೆಲ್ಲ ಆಗಿದೆ ಅನ್ನೋ ಕಾರಣಕ್ಕೆ ರೀಸೆಂಟಾಗಿ ನೀವು ಅವರ ಒಂದು ತಪ್ಪುಗಳನ್ನು ಕಂಡು ಹಿಡ್ದಿದ್ದೀರಾ ಅಥವಾ ಎತ್ತಿ ಹೇಳಿದ್ದೀರಾ. ಈ ಥರ ಇಲ್ಲಿ ಮಿಸ್ಟೇಕ್ ಆಗಿದೆ, ಸರಿಪಡಿಸ್ಕೊ ಅನ್ನೋ ಕಾರಣಕ್ಕೆ ನೀವು ಹೇಳಿದ್ದೀರಾ. ಬಟ್ ಆ ವ್ಯಕ್ತಿ ನಿಮಗೆ ಟ್ರಿಗರ್ ಆಗಿದ್ದಾರೆ, ವಾಪಸ್ ನಿಮಗೆ ಬಾಯಿ ಬಂದಂಗೆ ಬೈದಿದ್ದಾರೆ ಅಂತ ಹೇಳ್ಬೋದು. ಅವರ ಮಾತುಗಳಿಂದ ನಿಮಗೆ ತುಂಬ ನೋವು ಅನ್ನೋದು ಉಂಟಾಗಿದೆ. ಆ್ಯಂಡ್ ಆ ಒಂದು ಕ್ಷಣ, ಆ ಒಂದು ಸಿಚುವೇಶನಿಂದ ನಿಮ್ಮ ಮೈಂಡ್ ಸೆಟ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಆ್ಯಂಡ್ ಯು ಚೂಸ್ಡ್ ಯುವರ್ ಸೆಲ್ಫ್, ನಿಮ್ಮನ್ನ ಚೂಸ್ ಮಾಡ್ಕೊಂಡಿದ್ದೀರಾ ಇಲ್ಲಿ ಅಂತ ಹೇಳಬಹುದು. ಸೊ ಇಲ್ಲಿ ಹೈ ವೈಬ್ರೇಷನಲ್ಲಿ ನೀವಿದ್ದೀರಾ, ಸ್ಪಿರಿಚುವಲ್ ಕನೆಕ್ಷನಲ್ಲಿ ನೀವಿದ್ದೀರಾ. ಸೊ ನಿಮ್ಮ ಈ ಒಂದು ವೈಬ್ರೇಷನ್ಸ್ ಏನಿದೆ ಅದನ್ನು ಅವ್ರು ತಗೊಳಕ್ ಆಗ್ತಾ ಇಲ್ಲ. ಆ್ಯಂಡ್ ಇಲ್ಲಿ ತುಂಬ ಬ್ಲ್ಯಾಕ್ ಫಾಗ್ ಹೋಗ್ತಾ ಇದೆ. ಇಟ್ ಮೀನ್ಸ್ ಈ ವ್ಯಕ್ತಿ ತುಂಬಾ ನೆಗೆಟಿವ್ ಅಲ್ಲಿದ್ದಾರೆ ಅಂತ ಹೇಳ್ಬಹುದು. ನೀವು ಎಷ್ಟೇ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಇದ್ದಾಗ ಒಂದಕ್ಕೊಂದು ಹೊಂದಾಣಿಕೆ ಆಗೋದಿಲ್ಲ. ಒಂದು ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ, ಬಟ್ ಬ್ಯಾಲೆನ್ಸಿಂಗ್ ಆಗಿರಬೇಕು. ಬಟ್ ಈ ವ್ಯಕ್ತಿಯಲ್ಲಿ ಪಾಸಿಟಿವಿಟಿ ತುಂಬ ಕಮ್ಮಿ ಆಗಿದೆ, ನೆಗೆಟಿವಿಟಿ ಜಾಸ್ತಿ ಆಗಿರೋದ್ರಿಂದ ನಿಮ್ಮ ವೈಬ್ರೇಷನ್ಸ್ನ ಈ ವ್ಯಕ್ತಿ ತಡ್ಕೊಳಕ್ ಆಗ್ತಾ ಇಲ್ಲ. ಆ್ಯಂಡ್ ಒಂದೇ ಇದರಲ್ಲೇ ಸ್ಟಕ್ ಆಗಿ ಕೂತ್ಕೊಂಡಿದ್ದಾರೆ, ಒಂದೇ ವಿಚಾರದಲ್ಲೇ ಸ್ಟಕ್ ಆಗಿ ಕೂತ್ಕೊಂಡಿದ್ದಾರೆ. ಆ್ಯಂಡ್ ನೀವು ತುಂಬ ಮುಂದೆ ಹೋಗ್ತಾ ಇದ್ದೀರಾ, ಅಥವಾ ನೀವು ಅವ್ರಿಗಿಂತ ಗ್ರೋತ್ ಆಗ್ತಾ ಇದ್ದೀರಾ, ಅಥವಾ ನಿಮ್ಮನ್ನ ನೀವು ಒಂದಷ್ಟು ಬೌಂಡ್ರೀಸ್ಗಳನ್ನ ಸೆಟ್ ಮಾಡ್ಕೊಂಡಿದ್ದೀರಾ. ಸೊ ಅದು ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅಂದರೆ ನಿಮ್ಮ ಸಡನ್ ಚೇಂಜ್ ಏನಿದೆ ಅದು ಇವ್ರ ಕೈಯಿಂದ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಸೊ ಯಾವಾಗ್ಲೂ ಇವ್ರಿಗೆ ಏನು ಅನ್ನಿಸ್ತಿತ್ತು, ದಟ್ ಅವ್ರು ಏನೇ ಮಾಡಿದ್ರು, ಅವ್ರು ಹೇಗೆ ಮಾತಾಡಿದ್ರು ನೀವು ಅವರಿಂದ ದೂರ ಆಗೋದಿಲ್ಲ, ಅವರನ್ನ ಬಿಟ್ಟು ಹೋಗೋದಿಲ್ಲ, ಯಾವಾಗ್ಲೂ ನೀವು ಹುಡುಕೊಂಬರ್ತೀರಾ ಅಂತ ಈ ವ್ಯಕ್ತಿಗೆ ಒಂದು ಟೇಕನ್ ಫಾರ್ ಗ್ರಾಂಟೆಡ್ ಆಗಿದ್ರು. ಬಟ್ ನೌ ಯು ಚೂಸ್ ಯುವರ್ ಸೆಲ್ಫ್ ಅಲ್ವಾ, ಅಂದ್ರೆ ನಿಮ್ಮನ್ನ ನೀವು ಚೂಸ್ ಮಾಡ್ಕೊಂಡಿದ್ದೀರಾ. ಅಫ್ಕೋರ್ಸ್ ಹೌದು, ನಮ್ಮನ್ನ ನಾವು ಚೂಸ್ ಮಾಡ್ಕೊಳ್ಳಬೇಕು. ಸರ್ಟನ್ ಲೆವೆಲ್ ಅಲ್ಲಿ ನಾವು ನಮ್ಮನ್ನ ಚೂಸ್ ಮಾಡ್ಕೊಂಡಾಗ ಎಲ್ಲದಕ್ಕಿಂತ ಹ್ಯಾಪಿಯಾಗಿರ್ತೀವಿ, ಸ್ಟ್ರೆಸ್ ಇರೋದಿಲ್ಲ,
ಎಂಗ್ಸೈಟಿ ಇರೋದಿಲ್ಲ ಅಲ್ವಾ. ಸಣ್ಣ ಪುಟ್ಟ ವಿಚಾರಕ್ಕೆ ಏನಕ್ಕೆ ಟೆನ್ಷನ್ ತಗೊಳ್ಳೋದು. ಸೊ ನಮ್ಮನ್ನ ನಾವು ಚೂಸ್ ಮಾಡ್ಕೊಳ್ಳೋದೇ ಒಳ್ಳೇದು. ಓಕೆ, ಸೊ ಈ ವ್ಯಕ್ತಿಗೆ ಅದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ, ಅಂದ್ರೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಅಥವಾ ಆ ಒಂದು ಚೇಂಜ್ನ ಎಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಹೀಗಾಗಿ ಅವರು ನಿಮ್ಮನ್ನ ಒಂದು ದ್ವೇಷ ಭಾವನೆಯಿಂದ, ಒಂದು ಗ್ರಡ್ಜ್ ಇಂದ ಅಥವಾ ಒಂದು ಜೆಲಸ್ ಇಂದ ನೋಡ್ತಾ ಇದ್ದಾರೆ ಅಂತ ಹೇಳಬಹುದು. ಅಥವಾ ನನ್ನ ಬಿಟ್ಟು ಇವ್ರು ಹೇಗಿರೋದಕ್ಕೆ ಸಾಧ್ಯ, ನಾನಿಲ್ದೆ ಪ್ರಪಂಚನೇ ಇಲ್ಲ ಅಂತಿರೋ ವ್ಯಕ್ತಿ ನನ್ನನ್ನ ಬಿಟ್ಟು ಇದಾರೆ ಅಲ್ವಾ, ನನ್ನ ಜೊತೆ ಮಾತಾಡದೆ ಅದು ಹೇಗಿದ್ದಾರೆ ಅದು ಕೂಡ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನಿಮ್ಮ ಏಳಿಗೆಯನ್ನ ನಿಮ್ಮ ವ್ಯಕ್ತಿನೇ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇಲ್ಲಿ ಜಸ್ಟ್ ಲೆಕ್ಕ ಹಾಕೊಳ್ಳಿ, ನೀವು ಜಸ್ಟ್ ಥಿಂಕ್ ದಟ್ ಯಾರಿಗೋಸ್ಕರ ನೀವು ಇವರೇ ನನ್ನ ಲೈಫು, ಇವರೇ ನನ್ನ ಫ್ಯೂಚರ್ ಅಂತ ಎಲ್ಲ ನೀವು ಅನ್ಕೊಳ್ತಾ ಇದ್ರಿ, ಅದೇ ವ್ಯಕ್ತಿನೇ ನಿಮ್ಮ ಒಂದು ಗ್ರೋತ್ನ, ನಿಮ್ಮ ಒಂದು ಬದಲಾವಣೆಗಳನ್ನ ಇವರು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಇಟ್ ಮೀನ್ಸ್ ವೆರಿ ಪೊಸೆಸಿವ್, ಓವರ್ ಪೊಸೆಸಿವ್ ಅಂತ ಹೇಳ್ಬಹುದು. ನೀವು ಯಾರ ಜೊತೆನೂ ಮಾತಾಡೋ ಹಾಗಿಲ್ಲ, ಯಾರ ಜೊತೆನೂ ಓಪನ್ ಅಪ್ ಆಗಿ ಇರೋದಾಗಲ್ಲ, ಅಥವಾ ಎಲ್ಲದಕ್ಕೂ ಇವ್ರ ಮುಂದೆನೆ ಅಷ್ಟೇ ನೀವು ಇರ್ಬೇಕು. ಏನೇ ಡ್ರೆಸ್ ಹಾಕಿದ್ರು ಇವ್ರಿಗೋಸ್ಕರನೇ ಇರಬೇಕು, ಇವ್ರ ಮುಂದೆ ಅಷ್ಟೇ ಇರಬೇಕು. ಹೊರಗಡೆ ಪ್ರಪಂಚಕ್ಕೆ ನೀವು ಚೆನ್ನಾಗಿ ಕಾಣಬಾರ್ದು ಅಥವಾ ಒಳ್ಳೆಯವ್ರಾಗಬಾರ್ದು. ಬರೀ ಇವ್ರಿಗಷ್ಟೇ, ಇವ್ರೇ ಪ್ರಪಂಚ ಅಂತ ನೀವು ಬದುಕಬೇಕು, ನಿಮ್ದೇ ಆದಂಥ ಪರ್ಸನಲ್ ಲೈಫ್ ಇರಬಾರ್ದು ಅನ್ನೋ ರೀತಿಯಲ್ಲಿ ಇವರು ತುಂಬಾ ಓವರ್ ಪೊಸೆಸಿವ್ ಆಗ್ತಾ ಇದ್ದಾರೆ ಅಂತ ಹೇಳ್ಬಹುದು. ಇದರಿಂದಾಗಿ ಇವ್ರಿಗೆ ಗೊತ್ತೋ ಗೊತ್ತಿಲ್ಲದೇನೋ ಮಾತುಗಳನ್ನ ಆಡ್ತಾರೆ, ನೋಯಿಸ್ಬೇಕು ಅಂತ ಅಲ್ಲ. ಸೊ ಅವರ ಒಂದು ಇನ್ಸೆಕ್ಯೂರಿಟಿ, ಓಕೆ, ಅಂದ್ರೆ ನಿಮ್ಮನ್ನ ಕಳ್ಕೊಳ್ತೀನಿ ಅನ್ನೋ ಭಯ, ಅಥವಾ ನೀವು ನನ್ನ ಜೊತೆ ಲೈಫ್ ಲಾಂಗ್ ಇರೋದಿಲ್ಲ, ನನ್ನ ವ್ಯಕ್ತಿ ನನ್ನ ಲೈಫ್ ಲಾಂಗ್ ಇರೋದಿಲ್ಲ ಅನ್ನೋ ಒಂದು ಭಯ ಇರ್ಬೋದು. ಸೊ ಇದರಿಂದಾಗಿ ಈ ವ್ಯಕ್ತಿಗೆ ತುಂಬಾ ಇನ್ಸೆಕ್ಯೂರಿಟೀಸ್ ಕಾಡ್ತಾ ಇದೆ, ಅಭದ್ರತೆ ಕಾಡ್ತಾ ಇದೆ, ಒಂದು ಪ್ರೀತಿಯಲ್ಲಿ ಅಭದ್ರತೆ ಕಾಣ್ತಾ ಇರೋದ್ರಿಂದ. ಸೊ ಹೀಗಾಗಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯದಲ್ಲೇ ಜಾಸ್ತಿ ಹಿಡಿದಿಟ್ಕೊಳಕ್ ಹೋಗ್ತಾ ಇದ್ದಾರೆ. ಸೊ ಅದು ನಿಮ್ಗೆ ಉಸಿರು ಕಟ್ಟಿಸ್ತಾ ಇದೆ. ಹೀಗಾಗಿ ನೀವು ನಿಮ್ಮನ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಸೆಲ್ಫ್ ಲವ್ ಸ್ಟಾರ್ಟ್ ಆಗಿದೆ ನಿಮ್ದು. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನೋ ಅನ್ನೋದನ್ನ ಕಲ್ತಿದ್ದೀರಾ ನೀವು. ಎಸ್, ಯು ಆರ್ ಟೆಲ್ಲಿಂಗ್ ನೋ ಫಾರ್ ಎವ್ರಿಥಿಂಗ್. ಏನೇ ಆದ್ರೂ ನೋ ಅಂತ ಇಮಿಡಿಯೇಟ್ ಆಗಿ ಹೇಳ್ತಾ ಇದ್ದೀರಾ. ಅಂಡ್ ಎಂಟರ್ಟೈನ್ ಮಾಡ್ತಾ ಇಲ್ಲ, ಯಾವುದೇ ರೀತಿ ಡ್ರಾಮಾಗಳನ್ನ ನೀವು ಎಂಟರ್ಟೈನ್ ಮಾಡ್ತಾ ಇಲ್ಲ, ಯಾವುದೇ ರೀತಿ ಒಂದು ಎಮೋಷ್ನಲ್ ಫೀಲಿಂಗ್ಸ್ಗೆ ಅಥವಾ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತಂದ್ರೆ, ಅಥವಾ ನಿಮ್ಮ ವೀಕ್ ಪಾಯಿಂಟ್ನ ಇಟ್ಕೊಂಡು ಮಾತಾಡ್ಸಕ್ ಬರ್ತಾರೆ ಅಂದ್ರೂ ಕೂಡ ನೀವು ಕೇಳ್ತೀರಾ. ಬಟ್ ಅದನ್ನ ಮನ್ಸಿಗೆ ತಗೊಂಡು ವಾಪಸ್ ಅದಕ್ಕೆ ಅವರ ಮಾತಿನ ಪ್ರಭಾವಕ್ಕೆ ನೀವು ಒಳಗಾಗಿ ಮುಂಚೆ ಮಾಡ್ತಾ ಇದ್ರಲ್ಲ ಪ್ಲೀಸಿಂಗ್ ಆಗಿರ್ಬೋದು, ಅಥವಾ ಜೊತೆಗೆ ಇರೋದಾಗಿರ್ಬೋದು, ಅಥವಾ ಹೋಗೋದಾಗಿರ್ಬೋದು, ಕ್ಷಮಿಸೋದಾಗಿರ್ಬೋದು, ಅದನ್ನ ಈಗ ನೀವು ಮಾಡ್ತಾ ಇಲ್ಲ ಅಂತ ಹೇಳಬಹುದು. ಸೊ ಅಷ್ಟರ ಮಟ್ಟಿಗೆ ನೀವು ಚೇಂಜ್ ಆಗಿದ್ದೀರಾ. ಅಂಡ್ ಟ್ರಸ್ಟ್ ಮೀ, ಇದನ್ನೇ ನೀವು ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಆ ವ್ಯಕ್ತಿ ನಿಮಗೆ ಬೇಕು ಅಂತಂದ್ರೆ ನಿಮ್ಮ ವೈಬ್ರೇಷನ್ಸ್ಗೆ ಅವ್ರು ಬಂದೇ ಬರ್ತಾರೆ, ಬದಲಾಗಿ ನಿಮ್ಮನ್ನ ಪಡ್ಕೊಳ್ತಾರೆ ಅಂತ ಹೇಳಬಹುದು. ಓಕೆ, ಸೊ ನೀವು ಏನಿದ್ದೀರಾ ಈಗ ಅದನ್ನೇ ಆಗ್ತಾ ಇದ್ದೀರಾ. ಅದು ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಬಂದಿದೆ ನಿಮಗೆ, ಒಂದಷ್ಟು ಒಳ್ಳೆ ರೀತಿಯಲ್ಲಿ ಬದಲಾಗ್ತಿದ್ದೀರಾ, ಪರಿವರ್ತನೆ ಆಗ್ತಾ ಇದ್ದೀರಾ. ಮೈಂಡ್ ಐ ಥಿಂಕ್ ಒಂದು ಸರ್ಟನ್ ಪಾಯಿಂಟ್ ಅಲ್ಲಿ ನಿಮ್ಗೆ ಅನ್ಸಿದೆ, ಎಷ್ಟು ದಿನ ಅಂತ ನಾನು ಆಳ್ಬೇಕು ಒಬ್ರಿಗೋಸ್ಕರ, ಎಷ್ಟು ದಿನ ಅಂತ ಇದೇ ರೀತಿ, ಎಷ್ಟು ವರ್ಷ ಅಂತ ಇದೇ ರೀತಿ ಬದುಕಲಿ ನಾನು. ಸೊ ಲೆಟ್ ಮೀ ಚೇಂಜ್ ಮೈ ಸೆಲ್ಫ್ ಅಂತ ನೀವು ನಿಮ್ಮನ್ನ ಚೂಸ್ ಮಾಡಿದ್ದೀರಾ. ಆ್ಯಂಡ್ ಈಗ ನೀವು ತುಂಬ ಹ್ಯಾಪಿಯಾಗಿದ್ದೀರಾ ಆ್ಯಂಡ್ ಖುಷಿಯಾಗಿದ್ದೀರಾ. ಆ್ಯಂಡ್ ಯು ಡಸಂಟ್ ಮ್ಯಾಟರ್, ಅಂದರೆ ನಿಮ್ಗೇನು ಮ್ಯಾಟ್ರೇ ಆಗೋದಿಲ್ಲ. ಸೊ ಆ ರೀತಿ ಇದೆ. ಸೊ ಇದನ್ನು ಈ ವ್ಯಕ್ತಿ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಬಟ್ ಪ್ರೀತಿ ಇದೆ ನಿಮ್ಮ ಮೇಲೆ, ಪ್ರೀತಿ ಇಲ್ಲ ಅಂತಲ್ಲ. ಪ್ರೀತಿ ಇರೋದಕ್ಕೆ ಅಲ್ವಾ ಅಷ್ಟೊಂದು ಪಾಸಿಟಿವ್ನೆಸ್ ಮಾಡ್ತಾ ಇರೋದು, ಆಗ್ತಾ ಇರೋದು, ಅಷ್ಟು ಇನ್ಸೆಕ್ಯೂರಿಟಿ ಕಾಡ್ತಾ ಇರೋದು ಇವ್ರಿಗೆ. ಅಂದರೆ ಪ್ರೀತಿ ಉಸಿರು ಕಟ್ಸುತ್ತೆ ಅಂತಾರಲ್ಲ, ಸೊ ಅದೇ ರೀತಿ. ಅಂದರೆ ಒಂದು ಫ್ರೀಡಮ್ ಕೊಡ್ತಾ ಇಲ್ಲ, ಯಾವಾಗಲೂ ಅವ್ರ ಜೊತೆನೇ ಇರಬೇಕು, ಅಥವಾ ಯಾವಾಗ್ಲೂ ನಾನು ಮಾತಾಡದೇ ಇದ್ರೂ ನನಗೋಸ್ಕರನೇ ಕಾಯಬೇಕು, ನನ್ನ ಜೊತೆನೇ ಇರಬೇಕು, ನನಗೆ ಸಿಗಬೇಕು, ಆ್ಯಂಡ್ ನನಗೆ ಸಿಗದೆ ಇರೋದು ಇನ್ಯಾರಿಗೂ ಸಿಗಬಾರ್ದು ಅಂತ ಈ ವ್ಯಕ್ತಿ ಅನ್ಕೊಳ್ತಾ ಇದ್ದಾರೆ. ಆ್ಯಂಡ್ ಸಮ್ಟೈಮ್ಸ್ ಈ ವ್ಯಕ್ತಿ ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಜೊತೆ ಸ್ವಲ್ಪ ನೋ ಕಾಂಟ್ಯಾಕ್ಟ್ ಆಗಿದೆ ಅಂತ ಅಂದರೆ, ಅಥವಾ ನಿಮ್ಮಿಂದ ಸ್ವಲ್ಪ ದೂರ ಆಗಿಬಿಟ್ರೆ ನಿಮ್ಮ ಬಗ್ಗೆ ತುಂಬಾ ರೂಮರ್ಸ್ ಅನ್ನೋದನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ನನಗೆ ಸಿಗದೆ ಇರೋರು ಯಾರಿಗೂ ಸಿಗಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮ ಹೆಸರನ್ನ ಇಲ್ಲಿ ಕೆಲವರ ಒಂದು ಎನರ್ಜೀಸ್ ಇಲ್ಲಿ ಮ್ಯಾಚ್ ಆಗಬಹುದು ಈ ಒಂದು ಟಾಪಿಕಲ್ಲಿ. ಸೊ ಜನರಲ್ ಆಗಿರುತ್ತೆ. ಸೊ ಎನರ್ಜೀಸ್ ಬರ್ತಾ ಇದೆ ಅಂತ ಅಂದರೆ ಇಟ್ಸ್ ಡೆಫಿನೆಟ್ಲಿ ಕೆಲವೊಂದಷ್ಟು ಜನಕ್ಕೆ ಇದು ಮ್ಯಾಚ್ ಅಂತೂ ಆಗೇ ಆಗಿರುತ್ತೆ ಅಲ್ವಾ. ಸೊ ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಸೊ ಇಲ್ಲಿ ಕೆಲವ್ರದ್ದು ತುಂಬಾ ನಿಮ್ಮ ಹೆಸರುಗಳನ್ನ ಅಪಪ್ರಚಾರ ಮಾಡುವಂಥದ್ದು, ಬಿಕಾಸ್ ನೀವು ತಿರುಗಿ ಬಿದ್ದಿದ್ದೀರಾ ಅಲ್ವಾ ಈಗ. ಸೊ ಅವರ ಒಂದು ಡ್ರಾಮಾಗಳನ್ನ ನೀವು ಎಂಟರ್ಟೈನ್ ಮಾಡ್ತಾ ಇಲ್ಲ. ಹೀಗಾಗಿ ಅವರು ಕೆಲವ್ರಿಗೆ ನಿಮ್ಮ ಹೆಸರನ್ನ ಅಪಪ್ರಚಾರ ಮಾಡೋದು, ಅಥವಾ ನಿಮ್ಮ ಒಂದು ಇದನ್ನ ಹಾಳು ಮಾಡಬೇಕು, ನಿಮ್ಮ ಕೆರಿಯರ್ನ ಹಾಳು ಮಾಡಬೇಕು, ಅಥವಾ ನಿಮ್ಮನ್ನ ಡೌನ್ ಮಾಡಬೇಕು ಅಂತ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ತುಂಬಾ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ಬಟ್ ಅದೆಲ್ಲ ನಿಮಗೆ ಗೊತ್ತಾಗಿನೂ ಸಹ ನಿಮಗೆ ಏನು ಅನ್ನಿಸ್ತಾ ಇಲ್ಲ. ಬಿಕಾಸ್
ಇಟ್ಸ್ ಲೈಕ್ ನೀವು ಸ್ಪಿರಿಚುವಾಲಿಟಿನಲ್ಲಿ ಇದ್ದೀರಾ ಆ್ಯಂಡ್ ಆ ಸ್ಪಿರಿಚುವಾಲಿಟಿ ನಿಮ್ಮನ್ನ ಯಾವ ರೀತಿ ಮಾಡಿದೆ ಅಂತಂದರೆ ಆ್ಯಂಡ್ ನೀವು ಎಷ್ಟರ ಮಟ್ಟಿಗೆ ಸರೆಂಡರ್ ಆಗಿದ್ದೀರಾ ಅಂತಂದರೆ ನಥಿಂಗ್ ಅಂದರೆ 0.1% ನಿಮಗೆ ನೆಗೆಟಿವಿಟಿ ಅನ್ನೋದು ತಾಕೋದಿಲ್ಲ, ನಿಮ್ಮ ಮನಸ್ಸಿಗೆ ತಾಕೋದಿಲ್ಲ. ಬಿಕಾಸ್ ಈ ವ್ಯಕ್ತಿಯಿಂದ ತುಂಬಾ ನೋವು ಉಂಟಾಗಿದೆ ನಿಮಗೆ, ತುಂಬಾ ಸ್ಟ್ರೆಸ್ಸಲ್ಲಿ ಇದ್ರಿ, ತುಂಬ ಕಳ್ಕೊಂಡಿದ್ದೀರಾ ಕೂಡ, ನೆಮ್ಮದಿ ಅನ್ನೋದನ್ನು ಕಳ್ಕೊಂಡಿದ್ದೀರಾ. ಆ್ಯಂಡ್ ಈಗ ಕಳ್ಕೊಳ್ತಾ ಇರೋದು ಈ ನಥಿಂಗ್, ಯಾವುದು ಏನು ಅನ್ನಿಸ್ತಾ ಇಲ್ಲ ನನಗೆ ಅಂತ ನಿಮ್ಮ ಒಂದು ಎನರ್ಜೀಸ್ ಇದೆ. ನಿಮ್ಮ ಒಂಥರ ಲೈಕ್ ನಿರ್ಲಿಪ್ತವಾಗಿದ್ದೀರಾ, ಯಾವುದೂ ಬೇಡ, ಏನೂ ಬೇಡ, ನಾನು ನನ್ನ ಕೆಲಸ, ನನ್ನ ದೇವರು, ನನ್ನ ಸ್ಪಿರಿಚುವಾಲಿಟಿ, ನನ್ನ ಗ್ರೋತ್, ನನ್ನ ಇನ್ನರ್ ವಿಸ್ಡಮ್, ಈ ರೀತಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಕಂಪ್ಲೀಟಾಗಿ ನೀವು ಇಲ್ಲಿ ಆಂಜನೇಯನ್ಗೆ ಸರೆಂಡರ್ ಆಗಿದ್ದೀರಾ. ಆಂಜನೇಯನ ಸ್ಟ್ರಾಂಗ್ ಭಕ್ತರು ನೀವು ಅಂತ ಹೇಳಬಹುದು ಇಲ್ಲಿ. ಸೊ ಆ ಥರ ಎನರ್ಜಿ ಇದ್ರೆ, ನೀವು ಆಂಜನೇಯನ ಸ್ಟ್ರಾಂಗ್ ಭಕ್ತರು ಅಂತ ಇದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟಲ್ಲಿ ಹಾಕಿ. ಬಿಕಾಸ್ ನಾನು ತುಂಬಾನೇ ಆಂಜನೇಯನ ನಂಬ್ತೀನಿ. ಹಿ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಗುರು ಅಂತಾನೆ ಹೇಳ್ಬಹುದು. ಎಲ್ಲ ಒಂದು ವಿಚಾರದಲ್ಲೂ ಆಂಜನೇಯ ನನ್ನ ಲೈಫಲ್ಲಿ ಏನೇ ಕಷ್ಟ ಅಂದ್ರೂ ನನ್ನ ಒಂದು ಇದರಲ್ಲಿ ನಿಂತ್ಕೊಂಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ, ಆ್ಯಂಡ್ ಪ್ರೊಟೆಕ್ಟ್ ಮಾಡಿದ್ದಾರೆ, ಕಣ್ದೃಷ್ಟಿಯಿಂದ ಪ್ರೊಟೆಕ್ಟ್ ಮಾಡಿದ್ದಾರೆ, ಬ್ಲ್ಯಾಕ್ ಮ್ಯಾಜಿಕ್ ಇಂದ ಪ್ರೊಟೆಕ್ಟ್ ಮಾಡಿದ್ದಾರೆ. ನಾಟ್ ಓನ್ಲಿ ಪರ್ಟಿಕ್ಯುಲರ್ ಅಂತಲ್ಲ, ಎಲ್ಲ ಇದರಲ್ಲೂ ಒಂದು ಸಣ್ಣ ಅಂತರದಲ್ಲಿ ನಾನು ಎಲ್ಲ ರೀತಿಯಲ್ಲೂ ಆಗ್ತಾ ಇದ್ದೀನಿ ಆ್ಯಂಡ್ ಮುಂದೆ ಆಗ್ತೀನಿ ಕೂಡ. ಬಿಕಾಸ್ ನನಗೆ ಅಷ್ಟು ಆಂಜನೇಯ ಚಿಕ್ಕ ವಯಸ್ಸಿಂದಾನು ನಂಗೆ ತುಂಬಾ ಅವರ ಒಂದು ಕನೆಕ್ಟಿವಿಟಿ ನಂಗೆ ಚಿಕ್ಕ ವಯಸ್ಸಿಂದಾನೂ ಇದೆ. ಸೊ ಅವ್ರ ಜೊತೆ ಈಗ ಇನ್ನೂ ಜಾಸ್ತಿ ವರ್ಕ್ ಮಾಡ್ತಾ ಇರೋದ್ರಿಂದ ಸೊ ತುಂಬ ಥಿಂಗ್ಸ್ಗಳು ನಡೀತಾ ಇದೆ ಲೈಫಲ್ಲಿ. ಆ್ಯಂಡ್ ಅದನ್ನು ನನ್ನ ಹೊಸ ಚಾನಲಲ್ಲಿ ಅವರ ರಿಲೇಟೆಡ್ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಅಪ್ಕಮಿಂಗ್ ಡೇಸಲ್ಲಿ ನೀವು ಅದೆಲ್ಲವನ್ನು ತಿಳ್ಕೊಬಹುದು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮೀ ಟು ಗೈಡ್. ಆ್ಯಂಡ್ ಸಮ್ವೇರ್ ಈ ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡಬೇಕು, ನಿಮ್ಮ ಜೊತೆಗೆ ಇರಬೇಕು ಅಂತೆಲ್ಲ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಯಾವಾಗ್ಲೂ ಇರಬೇಕು ಅಂತ ಈ ವ್ಯಕ್ತಿ ಅಂದ್ಕೊಳ್ತಾ ಇರೋದು. ಅಂದರೆ ಮೈಟ್ ಬಿ ನೀವು ಲಾಂಗ್ ಡಿಸ್ಟೆನ್ಸಲ್ಲೂ ಇಲ್ಲಿ ಕೆಲವರು ಇದ್ದೀರಾ. ಆ್ಯಂಡ್ ಈ ವ್ಯಕ್ತಿ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಜೊತೆಗಿರಬೇಕು, ಮೀಟ್ ಆಗಬೇಕು. ಆ್ಯಂಡ್ ಒಂದು ಫ್ಯಾಂಟಸಿ ವರ್ಲ್ಡಲ್ಲಿದ್ದಾರೆ ಅಂತ ಹೇಳ್ಬೋದು, ಒಂದು ಇಮ್ಯಾಜಿನೇಷನ್ ವರ್ಲ್ಡಲ್ಲಿದ್ದಾರೆ ಅಂತ ಹೇಳ್ಬೋದು. ಯಾವ ರೀತಿ ಅಂದರೆ ನಿಮಗೆ ಯಾವ ರೀತಿ ಬಟ್ಟೆ ಹಾಕಿಸ್ಬೇಕು, ಯಾವ್ಯಾವ ರೀತಿನಲ್ಲಿ ನೀವು ಅವ್ರ ಕಣ್ಣಿಗೆ ನೀವು ಕಾಣಿಸ್ಕೋಬೇಕು, ತುಂಬ ಇಮ್ಯಾಜಿನೇಷನ್ ವರ್ಲ್ಡಲ್ಲಿ ಇವ್ರು ಬದುಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಕೈಂಡ್ ಆಫ್ ಇಲ್ಯೂಷನ್ ಅಂತಾನು ಹೇಳಬಹುದು. ಅಂದರೆ ನೀವು ಇಲ್ಲ ಅಂದ್ರೂ ಇದ್ದೀರಾ ಅನ್ನೋ ಒಂದು ಇದರಲ್ಲಿ ಇಮ್ಯಾಜಿನೇಷನ್ ಸೆಲ್ಫ್ ಜೊತೆ ಇವರು ಮಾತಾಡ್ತಾ ಇದ್ದಾರೆ. ನಿಮ್ಮ ಇಮ್ಯಾಜಿನೇಷನ್ನ ಮಾಡ್ಕೊಂಡು ಇವರು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಸಮ್ಟೈಮ್ಸ್ ನೀವು ಫೀಲ್ ಮಾಡ್ತಾ ಇರಬಹುದು ದಟ್ ಕಾರಣ ಇಲ್ಲದೇನೆ ನೀವು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಈ ವ್ಯಕ್ತಿನ. ಸಮ್ಟೈಮ್ಸ್ ಈ ವ್ಯಕ್ತಿಗೆ ಹೋಗಿ ಮೀಟ್ ಆಗಲೇಬೇಕು ಅನ್ನೋ ರೀತಿ ನೀವು ಫೀಲ್ ಆಗ್ತಾ ಇದೆ. ಅಂದರೆ ಸಮ್ವೇರ್ ಈ ವ್ಯಕ್ತಿ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಹತ್ರ ನೀವಾಗಲೇ ಅವ್ರ ಹತ್ರ ಹೋಗಬೇಕು ಅನ್ನೋ ರೀತಿಯಲ್ಲಿ ಈ ವ್ಯಕ್ತಿ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ರಿಚುವಲ್ಸ್ ಮಾಡ್ತಾ ಇದ್ದಾರೆ, ಟೆಲಿಪತಿ ಮೆಸೇಜಸ್ನ ಕಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ಡೈರೆಕ್ಟಾಗಿ ಬಂದು ಹೇಳೋದಕ್ಕೆ ಆಗೋದಿಲ್ಲ, ಡೈರೆಕ್ಟಾಗಿ ಮಾತಾಡೋದಕ್ಕೆ ಇವರು ಈಗೋ ಹರ್ಟ್ ಆಗುತ್ತೆ ಅಥವಾ ಅಡ್ಡ ಬರುತ್ತೆ ಅನ್ನೋ ಕಾರಣಕ್ಕೆ ಇವರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನ, ನೀವಾಗಲೇ ಬರಲಿ ಅನ್ನೋ ಕಾರಣಕ್ಕೆ. ಓಕೆ, ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.